ಜನವರಿ 3ರಿಂದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ನಂಜಾವತೂತ ಶ್ರೀಗಳು ಮಾಹಿತಿ ನೀಡಿದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಜನವರಿ 3ರಿಂದ 16ರವರೆಗೆ ನಡೆಯಲಿದೆ. ಜನವರಿ 9ರಂದು ಸಂಜೆ 6 ಗಂಟೆಗೆ 23ನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಉದ್ಘಾಟನೆ ನಡೆಯಲಿದ್ದು, ಐತಿಹಾಸಿಕ ಪ್ರಸಿದ್ಧ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ನಡೆಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ನಂಜಾವತೂತ ಸ್ವಾಮೀಜಿಗಳು ತಿಳಿಸಿದರು. ಜನವರಿ 3ನೇ ತಾರೀಕಿನಿಂದ 16 ಜನವರಿ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಶ್ರೀಮಠದ ಜಾತ್ರಾ ಮಹೋತ್ಸವ ಜರುಗಲಿದ್ದು, 3ನೇ ತಾರೀಕು ಅಧಿಕೃತವಾಗಿ ಬೆಳಿಗ್ಗೆ ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಓಂಕಾರೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳೊಂದಿಗೆ ಬ್ರಹ್ಮರಥಕ್ಕೆ ಕಳಶಾರೋಹಣ ಮಾಡುವಂಥ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮತ್ತು ಶ್ರೀಮಠದ ಜಾತ್ರಾ ವಿಶೇಷವಾಗಿ ನಾವೀಗಾಗಲೇ ಕಳೆದ 20-25 ವರ್ಷಗಳಿಂದಲೂ ಕೂಡ ನಮ್ಮ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಹಾಗೆ ಅಂತೇಳಿ ಸರ್ಕಾರದ ಸಹಯೋಗದೊಂದಿಗೆ ಶ್ರೀಮಠ ಕೃಷಿ ಕೈಗಾರಿಕೆ ಪ್ರಾತ್ಯಕ್ಷಿಕೆಗಳನ್ನು ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ. ಅದು 9ನೇ ತಾರೀಕು ಸಂಜೆ ಅನಾವರಣಗೊಳ್ಳಲಿದ್ದು, ಎಲ್ಲ ಕ್ಷೇತ್ರಗಳ ಗಣ್ಯರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಶ್ರೀಮಠದ ಹೆಬ್ಬಾಗಿಲು ದ್ವಾರವನ್ನು ಕೂಡ ರಾಜಗೋಪುರ ಅದನ್ನು ಕೂಡ ಉದ್ಘಾಟನೆಗೊಳಿಸಬೇಕು ಹಾಗೆ ಅಂತೇಳಿ ಶ್ರೀಮಠ ತೀರ್ಮಾನ ಮಾಡಿದೆ. ಅವತ್ತು ರಾತ್ರಿ 11 ಗಂಟೆಗೆ ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಬ್ರಹ್ಮ ರಥೋತ್ಸವವನ್ನು ಓಂಕಾರೇಶ್ವರ ಸ್ವಾಮಿಯ ಐತಿಹಾಸಿಕ ರಥೋತ್ಸವವನ್ನು ಕಣ್ಣು ತುಂಬಿಕೊಳ್ಳಲಿದ್ದಾರೆ. ಇದೊಂದು ಐತಿಹಾಸಿಕ ಜಾತ್ರಾ ಮಹೋತ್ಸವಗಳನ್ನ ನಾವು ಯಾವ್ಯಾವ ಕಾರಣಗಳಿಗಾಗಿ ಮಾಡ್ತೀವಿ ನಿಮಗೆ ಗೊತ್ತಿದೆ. ಈ ನೆಲದ ಪರಂಪರೆ ಮತ್ತು ಇತಿಹಾಸ ಇವತ್ತು ನಿಂತಿರೋದನ್ನೇ ಹಬ್ಬ ಹರಿದಿನಗಳು ಮತ್ತು ಜಾತ್ರಾ ಮಹೋತ್ಸವದಿಂದ. ಎಲ್ಲರಲ್ಲೂ ಕೂಡ ಸಮಾನವಾಗಿ ನೋಡುವಂಥ ಮತ್ತು ಎಲ್ಲರೂ ಕೂಡ ಭಗವಂತನ ಮುಂದೆ ಮುಗ್ಧವಾಗಿ ತಮ್ಮದೆಲ್ಲವನ್ನೂ ಮರೆತು ಬೆರೆಯುವಂಥ ಒಂದು ಸದಾವಕಾಶ ಈ ಹಬ್ಬ ಹರಿದಿನಗಳು ಮತ್ತು ಜಾತ್ರಾ ಮಹೋತ್ಸವಗಳು. ಆ ನಿಮಿತ್ತ ಅವಧೂತ ಪರಂಪರೆಯ ಒಂದು ದೊಡ್ಡ ಪರಂಪರೆಯ ಮಠ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಬೇಕು. ತನ್ಮೂಲಕ ಅದು ಬರೀ ಜಾತ್ರಾ ಮಹೋತ್ಸವ ಅಷ್ಟೇ ಉಳಿಬಾರದು. ಅದಕ್ಕೆ ಬೇರೆ ಬೇರೆ ಸಾಮಾಜಿಕವಾದಂಥ ಶೈಕ್ಷಣಿಕವಾದಂಥ ಬೇರೆ ಬೇರೆ ಆಯಾಮಗಳಲ್ಲಿ ಜನಗಳಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೆ ಅಂತೇಳಿ ಶ್ರೀಮಠ ಪ್ರತಿ ವರ್ಷವೂ ಕೂಡ ತನ್ನ ಜಾತ್ರಾ ಮಹೋತ್ಸವಕ್ಕೆ ಬೇರೆ ಬೇರೆ ವಿಸ್ತೃತ ರೂಪಗಳನ್ನು ಕೊಟ್ಕೊಂಡು ಬಂದಿದೆ. ಹಾಗಾಗಿ 9, 10, 11 ಪ್ರತಿ ದಿವಸವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಒಂದು ದಿವಸ ಕೃಷಿ ಸಮಾವೇಶ, ಒಂದು ದಿವಸ ಶೈಕ್ಷಣಿಕ ಸಮಾವೇಶ, ವಿಜ್ಞಾನ ಮೇಳ, ಹಾಗೆಯೇ ಯುವಕರಿಗೆ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕ್ರೀಡಾ ಮಹೋತ್ಸವ, ಜೊತೆಗೆ ಉತ್ತಮ ರಾಸುಗಳನ್ನ ಆಯ್ಕೆ ಮಾಡುವಂಥದ್ದು. ಈ ಸರಿ ಒಂದು ರಾಜ್ಯ ಮಟ್ಟದ ಹಳ್ಳಿಕಾರ ರಾಸುಗಳಿಗೆ ಬಹುಮಾನ ಕೊಡಬೇಕು, ಅದನ್ನು ಪ್ರದರ್ಶನ ಮಾಡಬೇಕು ಹಾಗೆ ಅಂತೇಳಿ ಯೋಚನೆ ಮಾಡಿದ್ದೇವೆ. ಮತ್ತು ಒಂದು ತಾಲೂಕು ಮಟ್ಟದ
ಹೆಚ್ಚು ಹಾಲು ಕರೆಯುವಂಥ ಸ್ಪರ್ಧೆಯನ್ನು ಏರ್ಪಾಡು ಮಾಡಬೇಕು ಹಾಗೆ ಅಂತ ಮಾಡಿದ್ದೇವೆ. ಅದೆಲ್ಲವೂ ಕೂಡ ನಮ್ಮ ಪಶುಪಾಲನಾ ಇಲಾಖೆ ಮತ್ತು ಡೈರಿ ನಮ್ಮ ತುಮಕೂರು ಹಾಲು ಒಕ್ಕೂಟ ಸಹಯೋಗದೊಂದಿಗೆ ಅವೆಲ್ಲವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದು ಅದರಲ್ಲಿ ಎಲ್ಲರೂ ಕೂಡ ನೀವು ಭಾಗವಹಿಸಬೇಕು ರೈತರು.